ಒಳ್ಳೆ ಚಂದದಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಹಂಪಿಗೆ ದನಿಕುಳ್ಳ ಅಂತ ಎರಡು ಕೂತೇರು ಮನೆಗಳಂತೂ ಹೇಳೋದೇ ಬೇಡ, ಅಷ್ಟು ಖುಷಿಯಲ್ಲಿ ನಮ್ಮನೆ ಇದು ಎಲ್ಲರನ್ನು ನೋಡ್ಕೊಳ್ತಾ ಇದ್ದಾರೆ. ನಮ್ಗೆ ಒಳ್ಳೇದ ಮಾಡ್ಯಾರ, ನಾವು ಒಳ್ಳೆ ರೀತಿಲೇ ದುಡ್ಡು ಒಳ್ಳೇದಾಗೈತೆ. ನಮ್ಗೆ ನಮ್ಮ ಮಕ್ಕಳು ಮರಿ ಎಲ್ಲರೂ ಇಲ್ಲೇ ದೊಡ್ಡರಾಗ್ಯಾರ, ಇಲ್ಲೇ ಶಾಲೆಗೆ ಹೋಗ್ಯಾರ, ಎಲ್ಲ ವಾತಾವರಣ ಇಲ್ಲಿದೆ. ನಮ್ಗೇನು ದನಿಯಾರ ತೊಂದರೆ ಮಾಡಿಲ್ಲ, ಕಮ್ಮಿ ಮಾಡಿಲ್ಲ, ನಾವು ಚೆನ್ನಾಗೇ ದುಡ್ದೀವಿ. ಸಮಾಜ ಸೇವೆಯ ರೂವಾರಿ, ಹೊಸತನದ ಹರಿಕಾರ, ಉದಾರ ದಾನಿ, ಅತಿ ಶ್ರೇಷ್ಠ ವಿದ್ಯಾಭಿಮಾನಿ, ಪುತ್ತೂರು ತಾಲೂಕಿನ ಜನಪ್ರಿಯ ಇಂಜಿನಿಯರ್, ಮಾಸ್ಟರ್ ಪ್ಲಾನರಿಯ ಮಾಲಕ ಶ್ರೀ ಆನಂದ್ ಕುಮಾರ್ ಎಸ್ಕೆ. ಸಾವಿರದ 1951ರಲ್ಲಿ ಜನಿಸಿದ ಇವರು ಪುತ್ತೂರಿನಲ್ಲಿ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರೈಸಿ ಸುರತ್ಕಲ್ನ ಪ್ರತಿಷ್ಠಿತ ಕಾಲೇಜು NITKಯಲ್ಲಿ ತಮ್ಮ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು 1975ರಲ್ಲಿ ತಮ್ಮ MTech ಪದವಿಯನ್ನು ಸಹ ಪಡೆದರು. ನಂತರದಲ್ಲಿ ತನ್ನ ತಂದೆ ಈಶ್ವರ್ ಭಟ್ರವರು ಕಟ್ಟಿ ಬೆಳೆಸಿದ ಮಾಸ್ಟರ್ ಪ್ಲಾನರಿ ಸಂಸ್ಥೆಯಲ್ಲಿ ದುಡಿಮೆಯನ್ನು ಆರಂಭಿಸಿದರು. ಈ ಸಂಸ್ಥೆಯು 1950ರಲ್ಲಿ ಫೆಲೋಮಿನಾ ಕಾಲೇಜ್ ಕನ್ಸ್ಟ್ರಕ್ಷನ್ನಿಂದ ಮೊದಲಿಗೆ ಆರಂಭಗೊಂಡಿತು. ಸಿವಿಲ್ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಹಾಗೂ ಇದಕ್ಕೆ ಸಂಬಂಧಿಸಿದ ಪೂರಕ ಉತ್ಪಾದನೆ ಹಾಗೂ ನವೀನ ವಿನ್ಯಾಸ ಕ್ಷೇತ್ರದಲ್ಲಿ ಮಾಸ್ಟರ್ ಪ್ಲಾನರಿ ಇಂದು ಪುತ್ತೂರಿನಲ್ಲಿ ಮಾತ್ರವಲ್ಲದೆ ಕರ್ನಾಟಕ ಸೇರಿದಂತೆ ರಾಷ್ಟ್ರಾದ್ಯಂತ ಬ್ರ್ಯಾಂಡ್ ನೇಮ್ ಪಡೆದಿದೆ. ಸದಾ ನಾವೀನ್ಯತೆಯನ್ನು ಸೃಷ್ಟಿಸಿರುವ ಶ್ರೀಯುತರು ಸಂಶೋಧಿಸಿದ ಕಂಕೋಡ್ ಮಾದರಿಯು ಹೆಸರುವಾಸಿಯಾಗಿದೆ. ಈ ಮಾದರಿಯ ಮೂಲಕ ಪರಿಸರ ಸ್ನೇಹಿ ತಂತ್ರಜ್ಞಾನ ಪದ್ಧತಿಯನ್ನು ಮೊಟ್ಟ ಮೊದಲು ಹುಟ್ಟುಹಾಕಿದ ಕೀರ್ತಿ ಇವರದ್ದು. ದಿನಾಂಕ 6/8/2003ರಲ್ಲಿ ಕಾರ್ನಿಕ್ ಕೇಂದ್ರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಬಳ್ಳಾರಿ ಜಿಲ್ಲೆಯಲ್ಲಿ ನಿರ್ಮಿಸಿದ ಪಟ್ಟಣ ನಿವೇಶನ ನಿರ್ಮಾಣದ ಕಾಮಗಾರಿಯನ್ನು ಪರಿಶೀಲಿಸಿ ಅದರ ಗುಣಮಟ್ಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಬೇರೆ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ದೊರಕದ ನಿರ್ಮಿತಿ ಕೇಂದ್ರ ಎಂಬ ಮಾನ್ಯತೆಯನ್ನು ನೀಡಿ ಗೌರವಿಸಿದರು. ಕಡಿಮೆ ವೆಚ್ಚದ ಪರಿಣಾಮಕಾರಿ ತಂತ್ರಜ್ಞಾನದ ಅಳವಡಿಕೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಮೊದಲಾದ ಅಂಶಗಳನ್ನು ಸ್ವತಂತ್ರವಾಗಿ ಅಳವಡಿಸಿ ಇದಕ್ಕೆ ಬೇಕಾದ ಕಚ್ಚಾ ವಸ್ತುಗಳನ್ನು ಬೇರೆಯವರಿಂದ ಖರೀದಿಸದೆ ತಮ್ಮದೇ ಅಂಗಸಂಸ್ಥೆಗಳಲ್ಲಿ ತಯಾರಿಸಿಕೊಂಡು ಬಳಸಲಾಗುತ್ತದೆ. ಹಲವಾರು ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಾ ಪುತ್ತೂರು ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಮಾಸ್ಟರ್ ಪ್ಲಾನರಿಯ ಅಂಗಸಂಸ್ಥೆಗಳನ್ನು ಸ್ಥಾಪಿಸಿ ಅಲ್ಲಿಯ ಜನರಿಗೆ ಉದ್ಯೋಗ ನೀಡುತ್ತಿರುವ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕರಿಸುತ್ತಾ ಯಾರೂ ಉದ್ಯೋಗವಿಲ್ಲದೆ ಕಷ್ಟಪಡಬಾರದೆಂಬ ಉದ್ದೇಶವನ್ನು ಹೊಂದಿರುವ ಶ್ರೀಯುತರು ಎಲ್ಲರಿಗೂ ಆದರ್ಶನೀಯ ವ್ಯಕ್ತಿ. ಮೊದಲು 100 ಜನ ಕೆಲಸಗಾರರಿಂದ ಆರಂಭವಾದ ಈ ಸಂಸ್ಥೆ 1000ಕ್ಕೂ ಹೆಚ್ಚು ಕೆಲಸಗಾರರನ್ನು ತನ್ನೊಂದಿಗೆ ಬೆಳೆಸುತ್ತಾ ಸಾಗುತ್ತಿದೆ. ಪರಿಸರ ನಾಶವನ್ನು ತಡೆಗಟ್ಟುವ ಸದುದ್ದೇಶದಿಂದ ತಮ್ಮ ಕಾರ್ಖಾನೆಯಲ್ಲಿ ಮರದ ಬದಲಿಗೆ ಕಾಂಕ್ರೀಟ್ ಬಳಕೆಯನ್ನು ಮುಂದುವರಿಸುತ್ತಾ ಬಂದಿದೆ. ಪ್ರಸ್ತುತ ಮಾಸ್ಟರ್ ಪ್ಲಾನರಿ 8 ಶಾಖೆಗಳನ್ನು ಹೊಂದಿದ್ದು ಮಂಗಳೂರು, ಉಡುಪಿ ಸೇರಿದಂತೆ ಬೆಂಗಳೂರಿನಲ್ಲೂ ಹೊಸ ಶಾಖೆಯನ್ನು ಆರಂಭಿಸಲಿದೆ. ಪ್ರಸ್ತುತ ಈ ಸಂಸ್ಥೆ ಸುಳ್ಯದಲ್ಲಿ ಸ್ನೇಹ ಎಂಬ ಶಾಲೆಯನ್ನು ನಡೆಸಿಕೊಂಡು ಬರುತ್ತಿದ್ದು ತಂದೆಯಂತೆ ತಮ್ಮ 4 ಮಕ್ಕಳು ಸಹ ಸಿವಿಲ್ ಇಂಜಿನಿಯರಿಂಗ್ ಕಲಿತು ತಂದೆಯ ಜೊತೆ ಕೆಲಸದಲ್ಲಿ ಕೈಗೂಡಿಸುತ್ತಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ವಿವೇಕಾನಂದ ಕಾಲೇಜಿನ ವಾಣಿಜ್ಯ ವಿಭಾಗದ ಏಕತ್ರ 2024ರ ಹೆಮ್ಮೆಯ ಸಾಧಕ ಬಿರುದು ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತಿದ್ದೇವೆ.